ನಮಸ್ತೆ ಸರ್. ಕರ್ನಾಟಕ ಪ್ರದೇಶ ಜನತಾದಳ ಜೊತೆಗ ಬಂದಿದ್ದೀರಾ, ಒಂದು ಮಹತ್ವದ ಸಭೆ ನಡೆಸಿದ್ದೀರಾ, ತಮ್ಮ ಪರಿಚಯ ಮಾಡ್ಕೊಳ್ತೀರಾ ಸರ್? ನಾನು ದೊಡ್ಡಬಳ್ಳಾಪುರ, ನಮ್ದು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ದೇವರಾಜಮ್ಮ ಅಂತ. 22 ವರ್ಷದಿಂದ ಪಕ್ಷ ಕಟ್ಟಿ ಅದ್ರ ಜೊತೆ ಜನತಾದಳನ ಬೆಳೆಸ್ಕೊಂಡ್ ಬಂದಿದ್ದೀವಿ. ಇವತ್ತಿನ ಉದ್ದೇಶ ಒಂದು ಹೊಸ ಮಹಾಸಭೆ ಕರೆದ ಒಂದು ಉದ್ದೇಶ, ಮುಂದಿನ ದಿನ ನಾವು ಒಳ್ಳೆ ಸಂಘಟನೆ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಮಹಿಳೆಯರನ್ನ ಪುರುಷರನ್ನ ಒಂದು ಗುಂಪು ತರ ಮಾಡಿ ಸಂಘಟನೆ ಮಾಡಿ ಮುಂದಿನ ದಿನ ನಾವು JDS ನ ಒಂದು ಎತ್ತರಕ್ಕೆ ತಗೊಂಡು ಹೋಗ್ಬೇಕನ್ನ ಒಂದು ಉದ್ದೇಶದಿಂದ ಇವತ್ತು ರಶ್ಮಿ ಮೇಡಮ್ ಅವರು, ಜಿಲ್ಲಾ ರಾಜ್ಯ ಅಧ್ಯಕ್ಷರು, ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅವರು ಇವತ್ತು ಮೀಟಿಂಗ್ ಕರೆದಿದ್ರು. ನಾವು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಆಗಕ್ಕೆ ಏನೇನೆಲ್ಲ ನಾವು ಸಂಘಟನೆ ಮಾಡ್ಬೇಕು, ಯಾವ ರೀತಿ ಸಂಘಟನೆ ಮಾಡ್ಬೇಕು, ಹಳ್ಳಿಗಳಿಗೆ ಯಾವ ರೀತಿ ಒಂದು ಮಹಿಳೆಯರನ್ನ ಪುರುಷರನ್ನ ಒಂದು ಸಂಘಟನೆಗೆ ನಾವು ಸೆಳ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ JDS ಇದು NDA ಸರ್ಕಾರ ನಾವು ಮೈತ್ರಿಯಾಗಿ ಒಂದು ಮುಖ್ಯಮಂತ್ರಿ ಸ್ಥಾನ ಕುಮಾರಣ್ಣ ಪಡಿಬೇಕಂತೇಳಿ ಒಂದು ಒಳ್ಳೆ ಸಂಘಟನೆ ಮಾಡ್ಬೇಕು ಮಹಿಳೆಯರಂತೇಳಿ ಇವತ್ತು ಉದ್ದೇಶ ಕರೆದಿದ್ವಿ ಸರ್. ತಾವು ಏನೋ ಬಲಿಷ್ಠವಾಗಿದ್ದೀರಾ ನೀವು, ಇಲ್ಲ ಸರ್, ಇತ್ತೀಚೆಗೆ ಮಹಿಳೆಯರಿಗೂ JDS ಮೇಲೆ ಬಹಳ ಆಸಕ್ತಿ ಇದೆ. ಮದುವೆಯಾಗಿ ಇನ್ನೊಂದ್ ಸತಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು, ನಮಗೆ ಏನು ಕರ್ನಾಟಕದ ಕಷ್ಟಗಳು ಕಳಿಬೇಕಂತೇಳಿ ತುಂಬಾ ಹುಮ್ಮಸ್ಸಿದ್ದಾರೆ. ನಮ್ಗೆ ಹೇಳ್ತಾರೆ, ಮೇಡಮ್ ಈ ಸತಿ JDS ತುಂಬಾ ಪ್ರಬಲವಾಗೈತೆ ಮೇಡಮ್, ನಾವು JDS ಸೇರ್ತೀವಿ, ನಾವು JDS ಕೆಲಸ ಮಾಡ್ತೀವಿ ಅಂತ ಆಸಕ್ತಿಯಿಂದ ಕೇಳ್ತಾರೆ ಸರ್. ಪ್ರೀತಿ ತುಂಬಾ ತೋರಿಸ್ತಾರೆ ಕುಮಾರಣ್ಣ ಅವ್ರಿಗೆ, ಅದು ಸತ್ಯ ಮಾಡ್ಬೇಕಲ್ಲ, ಬರೀ ಪ್ರೀತಿ ತೋರಿಸೋದೇ ಆಗುತ್ತಾ ಸರ್? ಅದೆಲ್ಲ ನೋಡಿದಾರೆ, ಇವಾಗ ಈ ಫ್ರೀ ಇದೆಲ್ಲ ನೋಡಿದಾರೆ. 2,000 ಕೊಟ್ಟು ಎಷ್ಟು ತಲೆ ಮೇಲೆ ಎಷ್ಟು ಸಾವಿರ ತಲೆ ಮೇಲೆ ಹಾಕ್ತಾರೆ, ಇದೆಲ್ಲ ಸರಿ ಇಲ್ಲ. ಒಂದು ಬಾರಿ ಅಣ್ಣ 5 ವರ್ಷ ಮುಖ್ಯಮಂತ್ರಿ ಆಗ್ಬೇಕು, ಕರ್ನಾಟಕದ ಒಂದು ಏನು ಕಷ್ಟಗಳು ಕಳಿಬೇಕಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಅಂತ ಆಸೆ ಪಡ್ತಾರೆ ಸರ್. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸರಾಯಿ ಒಂದು ಲಾಟರಿ ನಿಷೇಧ ಮಾಡುವ ಇವತ್ತು ಜಗತ್ ಪ್ರಸಿದ್ಧ ಆಗಿದೆ, ಅದ್ರ ಬಗ್ಗೆ ತಾವೇ ಹೇಳ್ತೀವಿ. ನಾವು ತುಂಬಾ ಹೆಮ್ಮೆ ಪಡ್ತೀವಿ ಸರ್. ಇದು ಸಾಲ ಮನ್ನಾ ಮಾಡಿರೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೇಕು, ಸಾರಾಯಿ ನಿಷೇಧ, ಗ್ರಾಮ ವಾಸ್ತವ, ಎಷ್ಟು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಣ್ಣ. ಈ ಕಾರ್ಯಕ್ರಮ ಸಾಕು ನಾವು ಹೇಳ್ಕೊಂಡು ಹಳ್ಳಿಗಳ ಕಡೆಗೆ ಜನಕ್ಕೆ ನಮ್ಮ ಅಣ್ಣ ಮಾಡೋ ಕಾರ್ಯಕ್ರಮ ಮುಟ್ಬೇಕು ಸರ್. ಮುಟ್ಟಾಗ್ಲೇನೆ ಅವಾಗ ಜನಕ್ಕೆ ಗೊತ್ತಾಗೋದು ಕುಮಾರಣ್ಣ ಏನೇನ್ ಮಾಡಿದ್ರ ಅಂತ. ಅದು ಎಲ್ಲೋ ಜನಕ್ಕೆ ತಲುಪಿಸುವಂತ ಕೆಲಸ ಎಲ್ಲ ಕಮ್ಮಿ ಆಗಿದೆ ಸರ್. ಅದು ಬೇರೆ ಪಕ್ಷದ ತತ್ವ ಸಿದ್ಧಾಂತಗಳೇ ಬೇರೆ ಇದೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳೇ ಇದೆ. ನೀವು ಜನತಾದಳ ಜಾತ್ಯತೀತ ನೀವು ಒಬ್ಬಂಟಿಯಾಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಿಜೆಪಿಗೆ ಮೈತ್ರಿ ಆಗೋದು ಬಹಳ ಯಾವ ಇಷ್ಟಪಡ್ತಾರೆ ಸರ್? ಇದು ಅನಿವಾರ್ಯ ಆಗಿದೆ ಸರ್, ಇದು ಅನಿವಾರ್ಯ ಆಗಿದೆ. ಕುಮಾರಣ್ಣ ಅವರು ಅಲ್ಲಿ ಒಂದು ಸ್ಥಾನ ಇದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಕ್ಕೆ ಒಂದು ಒಳ್ಳೇದಾಗುತ್ತೆ. ಯಾವ್ಯಾವ ಸ್ಥಾನದಾಗಿದ್ರೆ ಅವ್ರು ಕೆಲಸ ಮಾಡ್ಕೊಡಕ್ ಸಾಧ್ಯ ಇಲ್ಲ ಅಂತ ಏನು ಇಲ್ಲ ಅಂತಂದ್ರೆ ನಮ್ಮ JDS ಕಾರ್ಯಕರ್ತರು ಇರ್ಬೋದು, ಮುಖಂಡರು ಎಲ್ಲಿ ಸಹ ಕೆಲಸಗಳಾಗುತ್ತೆ ಸರ್. ಕಿಂಗ್ ಮೇಕರ್ ದೇವೇಗೌಡರು ಪಕ್ಷ ಅಂದ್ರೆ ಅಷ್ಟು ಬಲಿಷ್ಠ ಕಟ್ಟಿದ್ದಾರೆ ಸರ್. ಅವರು ಯಾವತ್ತೂ ಅಲ್ಲಾಡ್ಸಕ್ ಆಗಲ್ಲ ಪಕ್ಷನ. ಅದನ್ನ ಮೈತ್ರಿ ಬಗ್ಗೆ ಮತ್ತೆ ಇಲ್ಲ ಸರ್, ಏನಿಲ್ಲ. ಮೈತ್ರಿ ಇರ್ಬೇಕು, ಒಂದು ಜೊತೆ ಶಕ್ತಿ ಬೇಕಂತ ಕೇಳ್ತಾರೆ ಸರ್ ಅವರು. ಏನಿಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ಒಂದು 75% ಕಡಿತಾಗಿ 25% ಕಟ್ಟಿ ಮಕ್ಕಳಿಗೆ ಓದಿಸ್ಬೇಕು ಸರ್. ಪ್ರೈವೇಟ್ ಸ್ಕೂಲ್ಗಳೇ ಇದು ಕೊಡ್ತಾರಲ್ಲ ಫೀಸ್ ಕಟ್ಟೋದು, ಅದು ಕಮ್ಮಿ ಆಗ್ಬೇಕು. ಆಮೇಲೆ ಇವು ಏಜ್ ಆದವ್ರಿಗೆ ಕಮ್ಮಿ ದರದಲ್ಲಿ ಅವ್ರಿಗೆ ಔಷಧಿಗಳು ದೊರಕಬೇಕು ಅಂತದ್ದು ಸರ್ಕಾರ ಕುಮಾರಣ್ಣ ತರಬೇಕು. ಎಲ್ಲರಿಗೂ ಸಮಾನತೆಯ ಸರ್ಕಾರ ಕೊಡ್ಬೇಕು ಕುಮಾರಣ್ಣ ಅಂತ ಹೇಳಿ ಬಯಸ್ತೀವಿ ಸರ್. LKG ಇಂದ ಡಿಗ್ರಿವರೆಗೂ ಒಂದು ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಬಡವರು ಮಕ್ಕಳು ಇಂಗ್ಲಿಷ್ ಮೀಡಿಯಂ ಹೋಗ್ತಾರೆ, ಅವರು ಚೆನ್ನಾಗಿರ್ತಾರೆ ಅಂತ ಆಸೆ ಪಡ್ತಾರೆ. ಅದೆಲ್ಲ ವ್ಯವಸ್ಥಿತವಾಗಿ ಮುಚ್ಚೋಯ್ತವನ್ನ ಅಂದ್ರೆ ಅವ್ರ ಕನ್ಸಿದೆ ಸರ್. ಮುಂದಿನ ದಿನ ಮುಖ್ಯಮಂತ್ರಿ ಕರ್ಸಿ ಏನು ಅವರು ಒಂದು ಇದು ಮಾಡಿದ್ರಲ್ಲ ಸರ್, ಇದು ತೀರಥ ಏನೋ ಮಾಡಿದ್ರಲ್ಲ, ಅದನ್ನ ನಿಜವಾಗ್ಲೂ 16 ಯೋಜನೆಗಳು ತಂದಿದ್ರು. ಜನತಾ ಯೋಜನೆ ತಂದಿದ್ರಲ್ಲ ಸರ್, ಹಳ್ಳಿಯಲ್ಲೇನೆ ಸ್ಕೂಲು, ಕೆಲಸ, ಪಂಚಾಯತ್ ಯೋಜನೆ, ಅವ್ರ ಕನಸು ನಿಜ ಮುಂದಿನ ದಿನ ನನ್ಸಾಗ್ಲಿ ಅಂತ ನಾವು ಕೆಲಸ ಮಾಡ್ತೀವಿ ಸರ್. ನಾವು ಇನ್ನೂ ಹೆಚ್ಚಿನ ಒಂದು ಸಭೆಗಳು ನಡೆಸಿ ಅರಿವು ಮೂಡಿಸ್ಬೇಕು, ಜನತಾದಳದ ಬಗ್ಗೆ ಅರಿವು ಮೂಡಿಸ್ಬೇಕು ಜನಕ್ಕೆ. ಜನತಾದಳ ಬಗ್ಗೆ ಏನೇನು ಜನತಾದಳ ಪಕ್ಷ ಏನೇನು ಕೊಡುಗೆ ಕೊಟ್ಟಿದೆ, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಮಂತ್ರಿಗೆ ಏನೇನು ಉಡುಗೊರೆ ಕೊಟ್ಟಿದ್ರೆ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆ ಅಂತ ಜನಕ್ಕೆ ಅರಿವು ಮೂಡಿಸ್ಬೇಕು ಸರ್.
ದೊಡ್ಡಬಳ್ಳಾಪುರ ಜಾತ್ರೆಗೆ ನೀವು ಸಪೋರ್ಟ್ ಮಾಡಿರೋ ಮಹಿಳೆಯರಿಗೆ ಪುರುಷರಿಗೆ ಏನ್ ಹೇಳ್ತೀರಿ ಮೇಡಮ್? ಇಲ್ಲ ಸರ್, ಪುರುಷರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕಂತಂದ್ರೆ ಏಕೈಕ ಮಹಿಳೆ ದೊಡ್ಡಬಳ್ಳಾಪುರ ತಾಲೂಕ JDS ಅಲ್ಲಿ ನಾನು ಅಧ್ಯಕ್ಷ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ನನ್ನ ಸಹೋದರಿ ತರ ನೋಡ್ಕೊಂಡು ನನ್ನ ಬೆಳೆಯಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲ ನಗ್ನಗ್ತಾ ಇರೋ ದೇವರಾಜಮ್ಮ ಅವ್ರು MLC ಆಗ್ಬೇಕು. ಹೇಳಿ ದೇವರಾಜಮ್ಮ ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ವಿಶ್ ಮಾಡಿ. ಒಂದು ಸೆಕೆಂಡ್ ಕೊಡಿ, ಅವ್ರಿಗೊಂದು ಸೆಕೆಂಡ್ ಕೊಡಿ ದೇವರಾಜಮ್ಮ ಅವ್ರಿಗೆ. ಹಾಂ, ಆಲ್ ದ ಬೆಸ್ಟ್. ಹಾಂ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೊಡಿ ಅಲ್ಲಿ ಒಂದು ಹೆಣ್ಮಕ್ಳಿಗೆ. ಹಾಂ, ಓಕೆ ಓಕೆ.